ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಿಚ್ ಪ್ರಾಪರ್ಟೀಸ್ ಮಹೇಶ್ ಮಾಡುವಂತ ಅನಂತ ನಮಸ್ಕಾರಗಳು. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಮೊದಲಿಗೆ ಇದು 3 ಎಕರೆ ಮಾರುವಂತ ಖಾಲಿ ಜಮೀನು. ಅದು ನಕಾಶೆ ರೋಡ್ಗೆ ಅಟ್ಯಾಚ್ ಇರುವಂತ ನೋಡ್ರಿ, 30 ಅಡಿ ನಕಾಶೆ ರೋಡ್ ಅಟ್ಯಾಚ್ ಇರುವಂತ 3 ಎಕರೆ ಮಾರುವಂತ ಖಾಲಿ ಜಮೀನು, ಜೊತೆಗೆ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್. ಮತ್ತೆ ನನಗೇನೆಲ್ಲ ಈ ಜಮೀನಲ್ಲಿ ಇಷ್ಟ ಆಯಿತು, ಏನು ಇಷ್ಟ ಆಗಲಿಲ್ಲ ಎಲ್ಲವನ್ನೂ ಕೂಡ ನಿಮ್ಮ ಮುಂದೆ ಹಂಚ್ಕೊಳ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಯಾಕೆಂದ್ರೆ ನಾವು ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಂಡ್ರೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಸ್ನೇಹಿತರೆ, ಮೊದಲಿಗೆ ಇದು ಚಳ್ಳಕೆರೆಗೆ ನಿಮಗೆ 14ರಿಂದ 15 ಕಿಲೋಮೀಟರ್ ಆಗುತ್ತೆ. ಏನು ಚಳ್ಳಕೆರೆಯಿಂದ ಬೈಪಾಸ್ ಬೆಂಗಳೂರಿಗೆ ಹೋಗುವ ಬೈಪಾಸ್ಗೆ ಕೇವಲ 4 ಕಿಲೋಮೀಟರ್ ಆಗುತ್ತೆ ಈ ಜಾಗಕ್ಕೆ. ಇದು 3 ಎಕರೆ ಮಾರುವಂತ ಖಾಲಿ ಜಮೀನು. ಜೊತೆಗೆ ಇದು ಮಳೆಗಾಲದಲ್ಲಿ ಮಾತ್ರ ಬಳಸ್ಕೊತಾ ಇದ್ದಾರೆ, ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೊಂಡಿಲ್ಲ. ಜೊತೆಗೆ ನನಗೇನು ಇಷ್ಟ ಆಯ್ತು ಅನ್ನೋದನ್ನ ಮೊದಲಿಗೆ ನಾನು ತಿಳಿಸ್ತೀನಿ. ಬೈಪಾಸ್ ಇಂದ ನೇರವಾಗಿ ಇಲ್ಲಿಗೆ ಕೇವಲ 4 ಕಿಲೋಮೀಟರ್ ಆಗುತ್ತೆ, ಅದು ನನಗೆ ತುಂಬಾ ಇಷ್ಟ ಆಯ್ತು. ಇನ್ನು ಎರಡನೇದಾಗಿ ಸುತ್ತಲೂ ಕೂಡ ನಿಮಗೆ ಅಗ್ರಿಕಲ್ಚರ್ ಲ್ಯಾಂಡ್ಸ್ ನೋಡ್ರಿ, ನಿಮಗೆ ಇಲ್ಲೆಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ವಿದ್ಯುತ್ ವ್ಯವಸ್ಥೆ ಕೂಡ ತುಂಬಾ ಚೆನ್ನಾಗಿದೆ. ಇಲ್ಲೆಲ್ಲವೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸ್ ನೋಡ್ರಿ, ಈ ಕಡೆ ಕೆಳಗಡೆ ಎಲ್ಲ ನಿಮಗೆ ನೋಡ್ತಾ ಇದ್ರೆ ಇದೆಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ಸ್. ನನಗೆ ಇದು ಚೂರು ತುಂಬಾ ಇಷ್ಟ ಆಯ್ತು. ನೀರಿನ ಸ್ಥಿತಿ ಇಲ್ಲಿ ತುಂಬಾ ಚೆನ್ನಾಗಿದೆ ಅಂತ ನನ್ನ ಅಭಿಪ್ರಾಯ. ಅದನ್ನು ಹೊರತುಪಡಿಸಿ ನೀವು ಕೂಡ ಸ್ಥಳಕ್ಕೆ ಬಂದಾಗ ಅಕ್ಕಪಕ್ಕದಲ್ಲಿ ವಿಚಾರಿಸಿ. ಇನ್ನು ವಿಲೇಜ್ಗೆ ಇಲ್ಲಿಗೆ 1.5 ಕಿಲೋಮೀಟರ್ ಆಗುತ್ತೆ, ಚಳ್ಳಕೆರೆಗೂ ಕೂಡ 15 ಕಿಲೋಮೀಟರ್ ಆಗುತ್ತೆ, ಬೆಂಗಳೂರಿಗೆ 190 ಕಿಲೋಮೀಟರ್ ಆಗುತ್ತೆ ಈ ಜಮೀನಿಗೆ. ಅದು ಬೈಪಾಸಿಂದ 4 ಕಿಲೋಮೀಟರ್ ಆಗ್ತಾ ಇರೋದು ಸ್ವಲ್ಪ ಚೆನ್ನಾಗಿರುತ್ತೆ. ಇನ್ನು ಮಣ್ಣಿನ ವಿಚಾರಕ್ಕೆ ಬಂದರೆ ಮಣ್ಣು ಪ್ಯೂರ್ ರೆಡ್ ಸಾಯಿಲು, ಸಣ್ಣ ಕಲ್ಲಿದೆ, ಪರವಾಗಿಲ್ಲ, ಅದೇನು ಅಂತ ಮ್ಯಾಟ್ರ್ ಆಗಲ್ಲ. ಮಣ್ಣು ಮಾತ್ರ ನನಗೆ ತುಂಬ ಇಷ್ಟ ಆಯಿತು. ಇನ್ನು ನೀರಿನ ಸ್ಥಿತಿ ಕೂಡ ಸುತ್ತಲೂ ಕೂಡ ನೀರಿಂದು ತುಂಬ ಚೆನ್ನಾಗಿರೋದ್ರಿಂದ ಅದು ನನಗೆ ಈ ಭಾಗದಲ್ಲಿ ನೀರಿನ ಸಮಸ್ಯೆ ಯಾವತ್ತಿಗೂ ಬಂದಿಲ್ಲಂತೆ. ಅದು ಕೂಡ ನೀವು ಅಕ್ಕಪಕ್ಕದಲ್ಲಿ ವಿಚಾರಿಸಿ, ಯಾಕೆಂದ್ರೆ ಯಾವುದೇ ಒಂದು ಜಮೀನು ತಗೊಳ್ಳೋದು ಮುಖ್ಯವಾಗಿ ನೀರು. ಈ ಭಾಗದಲ್ಲಿ ನೀರು ಚೆನ್ನಾಗಿದೆ. ಇನ್ನು ಇದಕ್ಕಿಂತ ಒಂದು 5 ಕಿಲೋಮೀಟರ್ ಮುಂದೆ ಹೋದ್ರೆ ವೇದವತಿ ನದಿ ಬರುತ್ತೆ. ಇಲ್ಲಿ ನೀರಿನ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಜೊತೆಗೆ ಇದು ಜನರಲ್ ಪ್ರಾಪರ್ಟಿ, ಅದನ್ನು ಹೊರತುಪಡಿಸಿ ಬೇರೆ ಯಾವ ಕಾರಣಗಳನ್ನು ಕೂಡ ಈ ಜಮೀನಿಗೆ ಮೈನಸ್ ಆಗಿ ಕೊಡೋದಕ್ಕೆ ಹೋಗಲ್ಲ. ಒಂದು ಮಾತ್ರ ನನಗೆ ಇನ್ನೊಂದು ಚೂರು, ಈ ಜಮೀನು ದಾರಿ ಸ್ವಲ್ಪ ದೊಡ್ಡದಾಗಬೇಕಾಗಿತ್ತು, ಅದೊಂದು ಚೂರು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಈ ಕಡೆ ಯಾವುದೇ ವಾಹನಗಳು ಅಡ್ಡಾಡಿಲ್ಲ, ಓಡಾಡಿದ್ರು ಕೂಡ ತುಂಬ ಚೆನ್ನಾಗಿರೋದು. ಅದರಿಂದ ಈ ದಾರಿ ಒಂಚೂರು ನನಗಿಷ್ಟ ಆಗಲಿಲ್ಲ. ಸ್ವಲ್ಪ ವಿಲೇಜ್ಗೆ ದೂರ ಆಗುತ್ತೆ, ಅದೊಂದು ಮೈನಸ್ ಆಗುತ್ತೆ. ಇನ್ನು ನನಗೆ ವಿಲೇಜ್ ದೂರ ಇದ್ರೂ ಪರವಾಗಿಲ್ಲ, ನನಗೆ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೊತೀನಿ ಅನ್ನೋರು ಈ ಕಡೆ ಗಮನ ಹರಿಸ್ಬೋದು. ಯಾವುದೇ ರೀತಿ ನನ್ನ ಕಡೆಯಿಂದ ಅಭಿಪ್ರಾಯ ಅಷ್ಟೇ. ಭಾಳ ಇಷ್ಟ ಆಗೋದಂದ್ರೆ ನೀರಿನ ಸ್ಥಿತಿ, ಮಣ್ಣು ಎಲ್ಲವೂ ಕೂಡ ನನಗೆ ತುಂಬ ಇಷ್ಟ ಆಯ್ತು. ನೋಡ್ರಿ, ಈ ಕಡೆ ಪಕ್ಕದಲ್ಲಿ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸ್, ನಿಮಗೆ ಇಲ್ಲಿ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಇದೆ. ನೀವು ಒಂದ್ಸರಿ ಸ್ಥಳಕ್ಕೆ ಬಂದು ನೀವು ಪರಿಶೀಲನೆಗಂತ ಬಂದಾಗ ಅಕ್ಕಪಕ್ಕದಲ್ಲಿ ವಿಚಾರಿಸಿ ಈ ಜಮೀನಿನ ಬೆಲೆ ಎಷ್ಟು ಅಂತ ಕೇಳಿ ನಿಮಗೆ ಸೂಟ್ ಆದಾಗ ಅದನ್ನ ಖರೀದಿಸುವ ಪ್ರಯತ್ನ ಪಡಿ ಅಂತ ಹೇಳ್ತಾ, ಇನ್ನು ಕೆಲವೊಂದು ನಿಮ್ಮ ಸಲಹೆಗಳೇನಾದರೂ ಇದ್ರೆ ಕೆಳಗೆ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ, ಮುಂದಿನ ವಿಡಿಯೋಗಳಲ್ಲಿ ಅದನ್ನು ನಾನು ಸರಿಪಡಿಸ್ಕೊಂಡು ವಿಡಿಯೋ ಮಾಡ್ತೀನಿ. ಸ್ನೇಹಿತರೆ, ಎಲ್ಲವೂ ಹೇಳ್ದಾದ್ಮೇಲೆ ಈ ಜಮೀನಿನ ಬೆಲೆ 15 ಲಕ್ಷ ಹೇಳ್ತಾರೆ. ನೆಗೋಷಿಯಬಲ್ ಇರುತ್ತೆ, ನೇರವಾಗಿ ಓನರ್ ಇರ್ತಾನೆ, ಯಾವುದೇ ರೀತಿ ಮಧ್ಯವರ್ತಿಗಳು ಇರೋದಿಲ್ಲ. ನಾನು ಪ್ರತಿ ವಿಡಿಯೋದಲ್ಲಿ ಕೂಡ ನಾನು ನಿಮ್ಗೆ ಹೇಳ್ತಾನೆ ಬರ್ತಾ ಇದ್ದೀನಿ. ಪ್ರತಿಯೊಂದು ಸ್ಥಳ ಪರಿಶೀಲನೆಗೆ ಬಂದಾಗ ಅಕ್ಕಪಕ್ಕದಲ್ಲಿ ವಿಚಾರಿಸಿ. ಕೆಲವೊಂದು ವಿಚಾರವನ್ನು ಓನರು ನಮಗೂ ಕೂಡ ಹೇಳಿರಲ್ಲ, ಅಂತ ಸಮಯದಲ್ಲಿ ನೀವು ಅಕ್ಕಪಕ್ಕದಲ್ಲಿ ವಿಚಾರಿಸಿದಾಗ ಆ ಜಮೀನಿನ ಸಂಪೂರ್ಣ ವಿವರ ಕೂಡ ನಿಮಗೆ ಸಿಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ಯಾರೆಲ್ಲ ಇಲ್ಲಿವರೆಗೂ ವಿಡಿಯೋ ನೋಡಿದ್ರೆ, ಕೊನೆಯವರೆಗೂ ವಿಡಿಯೋ ನೋಡಿದ್ರೆ ಅವರೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕವಾಗಿ ವಂದನೆಗಳನ್ನು ತಿಳಿಸ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.